ಜಾತ್ರೆಯ ಪ್ರಯುಕ್ತ ನಮ್ಮ ನಾಯಕರಾದ ಸನ್ಮಾನ್ಯ ಶಾಸಕರು ಆದಂಥ ಬಾಲಕೃಷ್ಣ ಅವರು ಮತ್ತು BDC ಬ್ಯಾಂಕ್ ಅಧ್ಯಕ್ಷರಾದ ತಮ್ಮಾಜಣ್ಣವರ ಮಾರ್ಗದರ್ಶನದಂತೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಈ ಸಾರಿ ಏನು ಜಾತ್ರೆಯ ಪ್ರಯುಕ್ತ, ಏಕೆಂದರೆ ಸುಮಾರು ಜನಗಳು ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಸಂಗತಿ. ರೈತರಿಗೆ ಬಂದಿರತಕ್ಕಂಥ ಏನು ದನಗಳು ಕರ್ಕೊಂಡು ಬಂದಿರತಕ್ಕಂಥ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಊಟದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಮ್ಮ TAPS ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರೆಲ್ಲ ಚರ್ಚೆ ಮಾಡಿ ಈ ಒಂದು ಊಟ ಹಾಕ್ಸ್ಬೇಕು ಅನ್ನೋ ಒಂದು ದಾಸೋಹ ಏರ್ಪಡಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಿನ್ನೆಯಿಂದ 3 ದಿನಗಳ ಕಾಲ, ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ 3 ದಿನಗಳ ಕಾಲ ಮಧ್ಯಾಹ್ನ ಒಂದು 12 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 3:30-4 ಗಂಟೆವರೆಗೂ ಎಷ್ಟೇ ಜನ ರೈತರು ಬಂದರೂ ಕೂಡ ದಾಸೋಹವನ್ನು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಅದೇ ರೀತಿ ನಿನ್ನೆ ಕೂಡ ದಾಸೋಹ ಸುಮಾರು 12 ಗಂಟೆಗೆ ಪ್ರಾರಂಭ ಆಗಿದ್ದು 3 ಗಂಟೆವರೆಗೂ ದಾಸೋಹ ನಡೀತು. ಇವತ್ತು ಕೂಡ ಯಾಕೆಂದರೆ ನಿನ್ನೆ ಜನಸಂಖ್ಯೆ ಇನ್ನೂ ಜಾಸ್ತಿ ಇತ್ತು, ನಾವು ಅದಕ್ಕೆ ಸ್ವಲ್ಪ ರೆಡಿ ಆಗಿರೋ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ರೆಡಿ ಆಗಿರಲಿಲ್ಲ. ಹಾಗೂ ನಾವು ಒಂದು 3 ಕ್ವಿಂಟಲ್ ಅಕ್ಕಿನ ಮಾಡಿ ಸಾಂಬಾರು ಮಾಡಿ ಮತ್ತು ಪಾಯಸ ಸ್ವೀಟ್ ಎಲ್ಲ ಮಾಡಿ ಬಡಿಸಿದ್ವಿ ನಿನ್ನೆ. ಈ ದಿವಸ ಸುಮಾರು ಎಷ್ಟೋ ಆಗಲಿ 4 ಗಂಟೆವರೆಗೂ 3:30-4 ಗಂಟೆವರೆಗೂ ಎಷ್ಟು ಕ್ವಿಂಟಲ್ ಅಕ್ಕಿನಾದರೂ ಆಗಲಿ ಮಾಡಿಸಿ ಬಡಿಸ್ತಕ್ಕಂಥ ಕೆಲಸ, ರೈತ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಬಡಿಸ್ತಕ್ಕಂಥ ಕೆಲಸ ನಮ್ಮ TAPS ಆಡಳಿತ ಮಂಡಳಿಯವರು ಇರ್ಬೋದು, ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಮತ್ತು ನಮ್ಮ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಹಾಜರಿದ್ದು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ರೈತ ಬಂಧುಗಳು ಬಂದು ಈ ಒಂದು ದಾಸೋಹವನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್ ಏನೂ ಇಲ್ಲ ಸರ್, ಅನ್ನ ಸಾಂಬಾರಿದೆ, ಮಜ್ಜಿಗೆ ಇದೆ. ನಿನ್ನೆ ಪಾಯಸ ಮಾಡಿಸಿದ್ವಿ, ಸ್ವೀಟು ಫಸ್ಟ್ ಮೊದಲನೇ ದಿವಸ ಪಾಯಸ ಮಾಡಿಸಿದ್ವಿ. ಇವತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಇದೆ ಸರ್. ಇವತ್ತು ಪ್ರತಿ ವರ್ಷ ಮುಂದುವರಿಸ್ತೀರಾ ಸರ್? ಖಂಡಿತ. ಪ್ರತಿ ವರ್ಷವೂ ಕೂಡ ಇದನ್ನು ಈ ದಾಸೋಹವನ್ನು TAPS ವತಿಯಿಂದ ಬಾಲಣ್ಣ ಮತ್ತು ತಮ್ಮಣ್ಣವರು, ಸುದ್ದಿಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಂತೆ ಪ್ರತಿ ವರ್ಷ ಜಾತ್ರೆಯಲ್ಲಿ 3 ದಿನಗಳ ಕಾಲ ಖಂಡಿತ ಈ ದಾಸೋಹ ವ್ಯವಸ್ಥೆನ ಖಂಡಿತ ಮಾಡ್ತೀವಿ. ರೈತರಿಗೆ ಬರ್ತಕ್ಕಂಥ ರೈತರುಗಳಿಗೆ ಯಾವುದೇ ರೀತಿ ಇದಾಗಬಾರ್ದು. ಖಂಡಿತ 3 ವರ್ಷ ಏನು ಈ ಪ್ರಾರಂಭ ಮಾಡಿದ್ದೀವಿ, ಕಂಟಿನ್ಯೂಸ್ ಆಗಿ TAPS ಪ್ರತಿ ವರ್ಷ ಮಾಡಿಸ್ತೀವಿ ಸರ್. ಖಂಡಿತ ಯಾವುದೇ ರೀತಿ ತೊಂದರೆ ಆಗದಾಗ. ಮತ್ತು ನೀರಿನ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟೇ ಜನ ಬಂದು ಹಿಡ್ಕೊಂಡು ಇಲ್ಲಿ ಕುಡಿಯೋದಕ್ಕೆ ನೀರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ನಿನ್ನೆಯಿಂದನೂ ಹೋಗ್ತಾ ಇದ್ದಾರೆ. ಎಷ್ಟು ಕ್ಯಾನ್ ಆದರೂ ಆಗಲಿ ಫಿಲ್ಟ್ರ್ ವಾಟ್ರನ್ನ ತರಿಸಿ ನೀರಿನ ವ್ಯವಸ್ಥೆ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ 2 ಟ್ಯಾಂಕರು, ಒಂದು ಟ್ಯಾಂಕರಲ್ಲಿ ಎಷ್ಟು 24 ಅವರ್ಸು ಯಾವ ಬೇಕಾದ್ರೂ ನೀರು ಹಿಡ್ಕೊಂಡು ಹೋಗ್ಬೋದು. ಒಂದು ಟ್ಯಾಂಕರ್ಗೆ 5 ನಲ್ಲಿಗಳು ಫಿಕ್ಸ್ ಮಾಡಿಬಿಟ್ಟು ಅದನ್ನು ಮಾಡಿಸಿದ್ದೀವಿ, ಒಂದು ಟ್ಯಾಂಕರ್ ನಿಲ್ಲಿಸಿದ್ದೀವಿ. ಇನ್ನೊಂದು ಟ್ಯಾಂಕರು ರೈತರಿಗೆ ಎಲ್ಲ ರೌಂಡ್ ಹೊಡಿತಾ ಇದೆ. ನಮ್ಮ ಮಹೇಶ್ ಅಣ್ಣ ಅವರು ಒಂದು ಟ್ಯಾಂಕರ್ ತರಿಸಿದ್ದಾರೆ, ಅವರು ಎಲ್ಲ ನೀರೆಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಡೈರಿನವರು ಕೂಡ ನಮಗೆ ಪ್ರತಿ ದಿವಸ 2 ಕ್ಯಾನು, ಅಲ್ಲಿ ನಮ್ಮ ರಾಜಣ್ಣವ್ರು ಇರ್ಬೋದು, ಇಲ್ಲಿ ತಮ್ಮಾಜಣ್ಣವರು ಡೈರಿಲಿ 2 ಕ್ಯಾನ್ ಹಾಲು ಕೊಡ್ತಾ ಇದ್ದಾರೆ ಮಜ್ಜಿಗೆಗೋಸ್ಕರ, 2 ಕ್ಯಾನ್ ಹಾಲು ಪ್ರತಿ ದಿವಸ. ಹಾಗೆ ನಮ್ಮ ದಂಡಿಗೆಪುರದ ವಿಜಯಕುಮಾರು ಏನು ತರಕಾರಿ ಇಲ್ಲಿ ಆಗ್ತಕ್ಕಂಥ ಏನು ಪ್ರತಿ ದಿವಸ ಎಷ್ಟು ತರಕಾರಿ ಬೇಕೋ ಅಷ್ಟು ವ್ಯವಸ್ಥೆ ದಂಡಿಗೆಪುರದ ನಮ್ಮ ವಿಜಯಕುಮಾರು ಅವ್ರ ಮಿಸಸ್ ಇಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಅವರು ಕೂಡ ತರಕಾರಿ ವ್ಯವಸ್ಥೆ ಅವ್ರು ಮಾಡ್ತಾಯಿದ್ದಾರೆ. ಎಲ್ರಿಗೂ ಇದಕ್ಕೆ ಸಹಕಾರ ಮಾಡಿದ ನಮ್ಮ ಆಡಳಿತ ವರ್ಗ ಮಂಡಳಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಎಲ್ಲ ನಾನು ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಊಟ ಮಾಡಿದ್ದಾರೆ ಸರ್? ನಿನ್ನೆ ಸುಮಾರು 3,000 ಜನದ ಮೇಲೆ ಊಟ ಮಾಡಿದ್ದಾರೆ ಸರ್. ಇವತ್ತು ನಾವು ಈ ಸಂಡೇ ಜಾಸ್ತಿ ಜನ ಇರ್ತಾರೆ, ಒಂದು 4,000, 4,500, 5,000 ಆಗಲಿ ಅದಕ್ಕೆ ರೆಡಿ ಆಗಿದ್ದೀವಿ ಸರ್. ಇವತ್ತು ಒಂದು 5,000 ಜನ ಆದರೂ ಪರವಾಗಿಲ್ಲ, ಅಷ್ಟಕ್ಕೆ ಬಡಿಸೋದಕ್ಕೆ 4 ಗಂಟೆವರೆಗೂ ಸತತವಾಗಿ ಒಂದು 3:30-4 ಗಂಟೆವರೆಗೂ ಖಂಡಿತ ಎಷ್ಟೇ ಜನ ಬಂದರೂ ಬಡಿಸ್ತೀವಿ ಸರ್. ಗ್ಯಾಸ್ ಸಮಸ್ಯೆ ಆಗಿದೆ, ಯಾಕೆಂದರೆ ನಾವು ಎಲ್ಲರದ್ದು ಸುಮಾರು ಮೊನ್ನೆ ಭಟ್ರು 4 ಗಂಟೆಗೆ ಬಂದರು. ಮೊನ್ನೆ ದಿವಸ ಸಾಯಂಕಾಲ 4 ಗಂಟೆ ಬನ್ನಿ ಅಂತ ಹೇಳ್ಬಿಟ್ವಿ. ಆದರೆ ನಮಗೆ ಗ್ಯಾಸ್ ಸಿಕ್ಕಿದ್ದು ಬಂದ್ಬಿಟ್ಟು 7:15 ಗ್ಯಾಸ್ ಸಿಕ್ತು. ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳೋದಕ್ಕೆ 7:15 ಗ್ಯಾಸ್ ಸಿಕ್ತು. ಗ್ಯಾಸ್ ಸಮಸ್ಯೆ ಇದೆ. ಎಲ್ಲ ಕಡೆ ಈಗ ಏಜೆನ್ಸಿಗಳು ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಏನಾದರೂ ಮಾಡಿ ಗ್ಯಾಸ್ ಇದುವರೆಗೂ ಇವತ್ತಿನವರೆಗೂ ಸಮಸ್ಯೆ ಆಗಿಲ್ಲ. ಎಲ್ಲರೂ ಸಹಕಾರ ಮಾಡಿದೆ, ಗ್ಯಾಸ್ ಏಜೆನ್ಸಿಯವರು ಕೂಡ. ಯಾಕೆಂದರೆ ಸಾರ್ವಜನಿಕ ಊಟ ಬಡಿಸೋದ್ರಿಂದ ಗ್ಯಾಸ್ ಏಜೆನ್ಸಿಯವರು ಕೂಡ ಸಹಕಾರ ಮಾಡಿದ್ದಾರೆ. ನಮಗೂ ಕೂಡ ನಿಜ ಹೇಳಬೇಕು ಅಂದರೆ ಪಾಪ ಗ್ಯಾಸ್ಗಳ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಗ್ಯಾಸ್ಗಳ್ನು ಪಾಪ ಫ್ರೀಯಾಗಿ ಕೊಡ್ತಕ್ಕ ಯಾರೋ ಒಂದು 3-4 ಜನ ಫ್ರೀಯಾಗಿ ಕೊಟ್ಟಿದ್ದಾರೆ ಏಜೆನ್ಸಿನವರು. ಪಾಪ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳಿದೆ. ಯಾಕೆಂದರೆ ಗ್ಯಾಸ್ ಸಿಗಲಿಲ್ಲ ಅಂದರೆ ಸೌದೆ ಒಲೆ ಮಾಡಿ ಹಿಂದೆಗಡೆ ಸೌದೆ ಒಲೆಯಲ್ಲಿ ಮಾಡಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಗ್ಯಾಸ್ ಏಜೆನ್ಸಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಈ ಒಂದು ರಂಗನಾಥ ಸ್ವಾಮಿ ದೇವರ ಕೃಪೆಯ ಆಶೀರ್ವಾದದಿಂದ ಇವತ್ತು ಏನು ದನಗಳ ಜಾತ್ರೆ ಸೇರಿದೆ, ಭಾಳ ಹೆಚ್ಚಿನದಾಗಿ
ಹೆಚ್ಚಿನದಾಗಿ ಸೇರಿದೆ. ಇವತ್ತಿನ ಅನ್ನದಾಸೋಹ ಮಾಡೋದಕ್ಕೆ ಕಾರಣ ಅಂದರೆ ಈಗಾಗಲೇ ಗ್ಯಾಸ್ ನಿಂತೋಗಿ ಅನೇಕ ಹೋಟ್ಲುಗಳು ಕೂಡ ಬಂದಾಗಿದ್ದು. ಈ ಬಂದಾಗೋದ್ರಿಂದ ಈ ಏನು ಬಂದಿರತಕ್ಕಂಥ ರೈತಾಭಿಮಾನಿಗಳಿಗೆ ಊಟಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ TAPSMSಯಿಂದ ನಿರಂತರವಾಗಿ ಪ್ರತಿ ವರ್ಷ ನಡೆಸಬೇಕು ಅಂತ ಒಂದು ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ನಾವು ಇಲ್ಲಿ ಯಾರಿಗೂ ಕೂಡ ರೈತರಿಗೆ ಊಟಕ್ಕೆ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರಂತರವಾಗಿ ನಾವು ಇಲ್ಲಿದ್ದು ಕೂಡ ಸುಮಾರು ನೆನ್ನೆ ಒಂದು 3-4 ಸಾವಿರ ಜನ ನಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವೊಂದು 3-3.5 ಕ್ವಿಂಟಲ್ ಅಕ್ಕಿ ಹಾಕಿದೋ ಅಷ್ಟು ಕೂಡ ಖರ್ಚಾಗಿ ಇವತ್ತು ಹೆಚ್ಚಿನದಾಗಿ ಎಷ್ಟೇ ಜನ ಬಂದರೂ ಹಾಕೋದಕ್ಕೆ ನಾವು ಸಜ್ಜರಾಗಿದ್ದೀವಿ. ಇದರ ಉದ್ದೇಶ ಏನು ಅಂದರೆ ನಮ್ಮ ಏನು ಮಾಗಡಿ ತಾಲೂಕಿಗೆ ಬಂದಂಥ ಜನ ಅನ್ನ ಮತ್ತು ನೀರು ಇಲ್ಲದೆ ಯಾರೂ ಹೊರಗಡೆ ಹೋಗಬಾರ್ದು. ಏನು ಇವತ್ತು ರಾಜ್ಯಾದ್ಯಂತ ಇಲ್ಲಿಗೆ ಆಗಮಿಸಿದ್ದಾರೆ, ಮಾಗಡಿಗೆ ಹೋದೋ ಊಟ ಸಿಕ್ಕಲಿಲ್ಲ ಅಂತಕ್ಕಂಥ ಒಂದು ದೂರು ಬರಬಾರ್ದು ಅಂತ ಹೇಳಿ ಒಂದು ಶಾಸಕರ ನೇತೃತ್ವದಲ್ಲಿ ನಾವು ಈ ಒಂದು ಕ್ಯಾಂಪನ್ನು TAPC ವತಿಯಿಂದ ಮಾಡಿದ್ದೀವಿ. ಇನ್ನು ಮುಂದೆ ಏನು ಶಾಸಕರು ಸೇರಿ ಇಂಥ ಒಂದು ಕ್ಯಾಂಪನ್ನು 3 ಕಡೆ ಮಾಡಿಸಿದ್ರೆ ಇವತ್ತು ಬಾಲಾಜಿ ಸರ್ಕಲ್, ಆ ಸರ್ಕಲ್ ಇರ್ಬೋದು ಮತ್ತು ಈ ಕಡೆ ಇರ್ಬೋದು, ಒಂದು ಮಾಡಿದ್ರೆ ಪ್ರತಿ ಜಾತ್ರೆಗೆ ಬರ್ತಕ್ಕಂಥ ಜನ ಆನಂದವಾಗಿ ಊಟವನ್ನು ಮಾಡಿ ಹಸುಗಳನ್ನು ಮತ್ತು ಎತ್ತು ಏನಿವೆ ಅವನ್ನು ಮಾರಾಟ ಮಾಡ್ಕೊಂಡು ಇದು ರಾಜ್ಯಾದ್ಯಂತ ಪ್ರಚಾರ ಆಗ್ತದೆ ಅಂತ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ನಮ್ಮ ಅಭಿಲಾಷೆ ಏನಂದರೆ ಇವತ್ತು ಇಲ್ಲಿ ಟೆಂಟ್ ಹಾಕಿ ನಾವು ಏನು ಮಾಡ್ತಾ ಇದ್ದೀವಿ, ಶಾಸಕರ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನು ಅಂದರೆ ಇಲ್ಲೇ ಒಂದು ಸಮುದಾಯ ಭವನವನ್ನು ಕಟ್ಟಿದ್ರೆ ಆ ಸಮುದಾಯ ಭವನದಲ್ಲಿ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಮತ್ತು ಮುಗಿಯೋವರೆಗೂ ನಿರಂತರವಾಗಿ ನಾವು ಅನ್ನದಾಸೋಹವನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಇನ್ನೊಂದು 1/4 ಗಂಟೆಯಲ್ಲಿ ಶಾಸಕರು ಕೂಡ ಬರ್ತಾ ಇದ್ದಾರೆ. ಇಂಥ ಒಂದು ಅನ್ನದಾಸೋಹಕ್ಕೆ ಪತ್ರಕರ್ತರು ಕೂಡ ಅವ್ರ ಮೇಲೆ ಒತ್ತಡ ಹಾಕಿ ಇಲ್ಲಿ ಏನು ಸಮುದಾಯ ಭವನ ಕಟ್ಟೋದಕ್ಕೆ ನಾವು ರೆಡಿ ಇದ್ದೀವಿ, ನೀವು ಕೂಡ ಒತ್ತಡ ಹಾಕಿ ಅಂತ ಹೇಳಿ ಈ ಏನು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಬಂದಿದ್ದಾರೆ ರೈತ ಬಂಧುಗಳು ಇಲ್ಲಿ ಬಂದು ಏನು ಅನ್ನದಾಸೋಹವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ.